ಅಪ್ಪು ಸರ್ ಹೋದ್ಮೇಲೆ ಅರ್ಧ ಇಂಡಸ್ಟ್ರಿ ಸತ್ತೋಯ್ತು ಅಂತಾನೆ. ಅಟ್ಲೀಸ್ಟ್ ಅಯ್ಯಪ್ಪ ಇರಬೇಕಾದ್ರೆ ವರ್ಷಕ್ಕೆ 2 ಸಿನಿಮಾನಾರು, ಅಟ್ಲೀಸ್ಟ್ ವರ್ಷಕ್ಕೆ 1 ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ನ ಪುಲ್ ಮಾಡೋರು. ಸೊ ಇವಾಗ ಯಾರೂ ಇಲ್ಲ ಗುರು. ಒಬ್ಬೊಬ್ರು ಸ್ಟಾರ್ ಇರೋದೇ ಇವಾಗ ಬೆರಳೆಣಿಕೆ ನಮ್ಮ ಇಂಡಸ್ಟ್ರಿಲಿ ಹೇಳ್ಬೇಕಂದ್ರೆ. ಸೊ ಅಪ್ಪು ಸರ್ ಇಲ್ಲ, ಸೊ ದರ್ಶನ್ ಸರ್ ಕೂಡ ಇವಾಗ ಅವರು ಫಿಲಮ್ ಮಾಡೋ ಪರಿಸ್ಥಿತಿಲಿ ಇಲ್ಲ. ಆದಷ್ಟು ಬೇಗ ಅವರು ಕೂಡ ಬೇಗ ಬರಲಿ. ಸುದೀಪ್ ಸರ್ BRB ಮಾಡ್ತಿದ್ದಾರೆ, ಜೊತೆಗೆ ಬಿಗ್ ಬಾಸ್ ಶೂಟ್ ಮಾಡ್ತಿದ್ದಾರೆ. ಐ ಥಿಂಕ್ ಈ ಶೂಟ್ ಸ್ಪೀಡ್ ಅಪ್. ಅವ್ರು ಬೇರೆ ಬೇರೆ ಇನ್ನೂ 1-2 ಮೂವಿನ ಅಟೆಂಪ್ಟ್ ಮಾಡಿ ಟ್ರೈ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಅವ್ರ ಹತ್ರ. ಅವ್ರ ಫ್ಯಾನ್ಸ್ಗೂ ಕೂಡ ಅವ್ರಿಗೆ ಪ್ರೆಷರೈಸ್ ಮಾಡಿ. ಸೊ ದ್ಯಾಟ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ಟಾಪಿಕ್ ಬಂದು ತಮ್ಮನೇಲಿ ಆಲ್ರೆಡಿ ನೋಡಿದ್ದೀರಾ ಎಲ್ಲರೂ. ಸೊ ತುಂಬ ಪ್ರಶ್ನೆಗಳು ಓಡ್ತಿದ್ವು ತುಂಬ ದಿನಗಳಿಂದ. ಸೊ ಐ ವಾಂಟೆಡ್ ಟು ಟೆಲ್ ಮೈ ಒಪಿನಿಯನ್ ಆನ್ ದಸ್ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬಿಕಾಸ್ ನಾವೆಲ್ಲರೂ ಕನ್ನಡ ಸಿನಿಮಾ ಲವರ್ಸ್ ಆಗಿರೋದ್ರಿಂದ ಸೊ ವಿ ವಾಂಟ್ ಟು ಸೆಲೆಬ್ರೇಟ್ ಆರ್ ಕನ್ನಡ ಸಿನಿಮಾ ಡಿಫ್ರೆಂಟ್ಲಿ ಆ್ಯಂಡ್ ಗ್ಲೋಬಲಿ. ಕರೆಕ್ಟ್, ಬಟ್ ಎಲ್ಲರ ಕಡೆಯಿಂದನೂ ಪ್ರಯತ್ನ ಆಗ್ತಿಲ್ಲ. ಸೊ ಅದೊಂದು ಬೇಜಾರಿನ ವಿಷಯ. ಆ್ಯಂಡ್ ವರ್ಷಕ್ಕೆ 1-2 ಫಿಲಮ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಬಜೆಟ್ ತುಂಬಾ ಕ್ರಿಂಜ್ ಮೂವೀಸ್ಗೆಲ್ಲ ತುಂಬಾ ಬಜೆಟ್ ಸುರಿದು ಲಾಸ್ ಮಾಡಿಕೊಂಡು ಜನರಿಗೆ ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಡಿಫ್ರೆಂಟ್ ಫೀಲ್ ಆಗಿಬಿಟ್ಟಿದೆ. ಓಕೆ, ಮೂವೀಸಾ ಬಿಡಪ್ಪ, ಏನೋ ಮಾಡ್ತಾರೆ, ಕತೆ ಇರಲ್ಲ ಏನಿರಲ್ಲ, ಸುಮ್ಮನೆ ಓಡಿಸ್ತಾರೆ, ರಿಲೀಸ್ ಮಾಡಿಬಿಡ್ತಾರೆ. ಸೊ ಥಿಯೇಟ್ರಿಗೆ ಜನ ಬಂದಿಲ್ಲ ಅಂದ ತಕ್ಷಣ ಜನರ ಮೇಲೆ ತಪ್ಪಾಗಿ ಹಾಕ್ಬಿಡೋದು, ಜನ ಬರ್ತಿಲ್ಲ ಅಂತ. ಜನ ಬರ್ತಾರೆ ಸರ್, ಜನ ಬಂದೇ ಬರ್ತಾರೆ. ಒಳ್ಳೆ ಕಂಟೆಂಟ್ ಇದ್ದರೆ, ಒಳ್ಳೆ ಟೀಮ್ ಇದ್ದರೆ, ಒಳ್ಳೆ ಎಫರ್ಟ್ ಇದ್ದರೆ ಡೆಫಿನೆಟ್ಲಿ ಬರ್ತಾರೆ. ಎಫರ್ಟ್ ಇಲ್ಲ ಅಂತ ನಾನು ಹೇಳೋದಲ್ಲ, ಎಲ್ಲರೂ ಎಫರ್ಟ್ ಆಗ್ತಿದ್ದೀರ. ಬಟ್ ಕತೆ ಸೆಲೆಕ್ಷನಲ್ಲಿ ಒಳ್ಳೆ ಕತೆ ಮಾಡ್ಬೇಕಾದ್ರೆ ಯಾಕೆ ಎಲ್ಲ ಡೈರೆಕ್ಟರ್ಗಳು ಹೇಳುತ್ತಿದ್ರ ಅಂತ ದೇವರಣೆಗೂ ನಂಗೆ ಅರ್ಥ ಆಗ್ತಿಲ್ಲ. ಸೊ ನೀವು ಇದೇ ವರ್ಷನ ನೀವು ತಗೊಳ್ಳಿ. ನೀವು ಆಲ್ರೆಡಿ 7 ಮಂತ್ಸ್ ಆಯಿತು, ಆಗಸ್ಟ್ನ ಬಿಟ್ಬಿಡಿ, 7 ಮಂತ್ಸ್ ಆಯಿತು. ಸೊ ಮೋರ್ ದನ್ 150+ ಮೂವೀಸ್ ರಿಲೀಸ್ ಆಗಿದೆ. ಜಸ್ಟ್ ಅನ್ ಆ್ಯಾವ್ರೇಜ್ ಅಂದ್ಕೊಳ್ಳಿ, ಬರೀ 115 ಕೋಟಿ ಕಲೆಕ್ಷನ್ ಮಾಡಿದೆ ಗುರು. ಅಂದರೆ ನಾವು ಡಿಪೆಂಡ್ ಆಗಿರೋದು ದೊಡ್ಡ ಮೂವೀಸು, ದೊಡ್ಡ ಸ್ಟಾರ್ಸ್ ಮೇಲೆ ಅಷ್ಟೇನಾ? ಒಳ್ಳೊಳ್ಳೆ ಕಾಂಟೆಂಟ್ ಬಂದರೆ ಹೊಸಬ್ರನ್ನ ಬೆಳೆಸ್ಬೇಕಾಗುತ್ತೆ ನಾವು. ಸೊ ದಟ್ ಈಸ್ ಅದನ್ನೇ ಹೇಳ್ತಿರೋದು. ನಮ್ಮ ಜನ ಥಿಂಕಿಂಗ್ ತಪ್ಪಿದೆಯೋ ಇಲ್ಲ, ಅವ್ರು ಬೆಂಗಳೂರು ಅಂತ ನಗರದಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ, ವಿ ಅಂಡರ್ಸ್ಟ್ಯಾಂಡ್, ಅರ್ಥ ಆಗುತ್ತೆ. ಬಟ್ ಆದ್ರೂ ಮಲಯಾಳಂ ಫಿಲಮ್ ಓಡುತ್ತೆ, ತಮಿಳ್ ಫಿಲಮ್ ಓಡುತ್ತೆ, ತೆಲುಗು ಫಿಲಮ್ ಓಡುತ್ತೆ, ಹಿಂದಿ ಫಿಲಮ್ ಓಡುತ್ತೆ. ಬಟ್ ಕನ್ನಡ ಸಿನಿಮಾ ಯಾಕೆ ನೋಡ್ತಿಲ್ಲ ಜನ? ಸೊ ನಾವು ಆಡಿಯನ್ಸ್ ಮೇಲೆ ಬೆಟ್ ಮಾಡೋದಕ್ಕಿಂತ ನಮ್ಮನ್ನು ನಾವು ಬೆಟ್ ಮಾಡಿ ನೋಡ್ಕೋಬೇಕಾಗುತ್ತೆ ಇಂಡಸ್ಟ್ರಿ ಅವ್ರಿಗೆ. ಯಾಕಂದರೆ ನಾವು ಒಳ್ಳೆ ರೀತಿಯಾದಂಥ ಒಳ್ಳೆ ಮೂವೀಸು, ಒಳ್ಳೆ ಕಾಂಟೆಂಟ್ ಕೊಟ್ಟರೆ ಡೆಫಿನೆಟ್ಲಿ ಯಾಕೆ ಬರಲ್ಲ ಹೇಳಿ? ಇವಾಗ ಜಸ್ಟ್ ಅನ್ ಎಕ್ಸಾಂಪಲ್, ಸೂಪರಮ್ ಸೊ ಸಿಂಪಲ್ ಕತೆ, ಜನ ಬಂದರು, ಅಪ್ರಿಷಿಯೇಟ್ ಮಾಡಿದ್ರು, 100 crores 120 crores ತನಕ ಕಲೆಕ್ಷನ್ ಮಾಡಿದ್ರು, ಒಳ್ಳೆ ಹೆಸರು ಕೂಡ ಕೊಟ್ಟರು. ಅದೇ ಥರನೇ ಒಳ್ಳೆ ಪ್ರಯತ್ನಗಳು ಮಾಡಿ. ಸೊ ಮೋರ್ ಓವರ್ ನೀವು ಬರೀ ಫಿಲಮ್ ಮಾಡ್ತಿದ್ದಂಗೆ ಮುಗೀತು ಅಂತಲ್ಲ. ಇಟ್ಸ್ ಆಲ್ ಅಬೌಟ್ ಪ್ರಮೋಷನ್ ಮಾಡಬೇಕು, ಪಬ್ಲಿಸಿಟಿ ಮಾಡಿ, ಜನರಿಗೆ ರೀಚ್ ಔಟ್ ಮಾಡಿ, ಗ್ಲಿಮ್ಸಸ್ನ ಬಿಡಿ. ಬರೀ ಟೀಸರ್ ಟ್ರೈಲರಿಂದ ವರ್ಕೌಟ್ ಆಗಲ್ಲ ಗುರು. ಜನರಿಗೆ ತುಂಬ ಬ್ಯುಸಿ ಇರ್ತಾರೆ. ನಾವು ಅವರ ಲೆವೆಲಲ್ಲಿ ಹೋಗಿ ನಾವು ಮಾರ್ಕೆಟಿಂಗ್ ಮಾಡಿ, ಸ್ಟ್ರಾಟಜಿ ಯೂಸ್ ಮಾಡಿ ಜನರಿಗೆ ರೀಚ್ ಔಟ್ ಮಾಡಿಸ್ಬೇಕು. ರೀಚ್ ಔಟ್ ಮಾಡಿದಾಗ್ಲೇ ಥಿಯೇಟರ್ಸಿಗೆ ಬಂದು ನೋಡ್ತಾರೆ. ಇಲ್ಲ ಅಂದರೆ ಜನ ಏನಂಕೋತಾರೆ, ಬಿಡಪ್ಪ ಫಿಲಮ್ ರಿಲೀಸ್ ಆಗುತ್ತೆ, OTT ಬರುತ್ತೆ, ನೋಡ್ಕೊಳ್ಳೋಣ ಅಂತ ಡಿಸೈಡ್ ಆಗ್ತಾರೆ. ಬಟ್ ಹಂಗಾಗಬಾರ್ದು. ಸೀರಿಯಸ್ಲಿ, ನಾನು 2 days ಬ್ಯಾಕ್ ಸ್ವಲ್ಪ ರೆಕಾರ್ಡ್ಸ್ನ ನೋಡಿದೆ. ಮರಾಠಿ ಫಿಲಮ್ ಅಂಥದ್ದು, ಮರಾಠಿ ಇಂಡಸ್ಟ್ರಿ ಅವ್ರದ್ದು 150-160 crores ಓವರ್ ಆಲ್ 6 ಮಂತ್ಸಲ್ಲಿ ಕಲೆಕ್ಷನ್ ಮಾಡಿದೆ. ಅಂದರೆ ವೈ ನಾಟ್ ಕನ್ನಡ? ಡಿಪೆಂಡೆನ್ಸಿ ಆಗಿಬಿಟ್ಟಿದ್ದೀವಿ ದೊಡ್ಡ ಸ್ಟಾರ್ಸ್ ಮೇಲೆ. ಇವಾಗ ಸದ್ಯಕ್ಕೆ ಟಾಕ್ಸಿಕ್ ಬರ್ತಿದೆ, ನಮ್ಮನ್ನು ಬಚಾವ್ ಮಾಡುತ್ತೆ ಕನ್ನಡ ಇಂಡಸ್ಟ್ರಿನ. ಬಟ್ ಅದು ಬಿಟ್ಟರೆ ನೆಕ್ಸ್ಟ್ ಯಾವುದು? 26 ಟಾಕ್ಸಿಕ್ ಬರುತ್ತೆ, ಇಟ್ ಈಸ್ ವೆರಿ ವೆರಿ ಹ್ಯಾಪಿ, ಎಲ್ರಿಗೂ ಖುಷಿ. ನೆಕ್ಸ್ಟ್ ಏನು? ನೆಕ್ಸ್ಟ್ ಯಾವ ಮೂವೀಸ್ ಇದೆ? ಬೀಂಗ್ ಎ ಕನ್ನಡ ಸಿನಿಮಾ ಲವರ್, ಸೊ ಕನ್ನಡ ಸಿನಿಮಾದ ಪರಿಸ್ಥಿತಿ ನೋಡಿ ತುಂಬ ಬೇಜಾರಾಗ್ತಿದೆ. ಆ್ಯಂಡ್ ಐ ಆಮ್ ಅ ಪ್ರೌಡ್ ಕನ್ನಡಿಗ ಆ್ಯಂಡ್ ಐ ಆಮ್ ಅ ಪ್ರೌಡ್ ಅಪ್ಪು ಫ್ಯಾನ್. ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ, ಅಪ್ಪು ಸರ್ ಹೋದ್ಮೇಲೆ ಅರ್ಧ ಇಂಡಸ್ಟ್ರಿ ಸತ್ತೋಯ್ತು ಅಂತಾನೆ. ಅಟ್ಲೀಸ್ಟ್ ಅಯ್ಯಪ್ಪ ಇರಬೇಕಾದ್ರೆ
ವರ್ಷಕ್ಕೆ 2 ಸಿನಿಮಾನಾರು ಅಟ್ಲೀಸ್ಟ್ ವರ್ಷಕ್ಕೆ 1 ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ನ ಪುಲ್ ಮಾಡೋರು. ಸೊ ಇವಾಗ ಯಾರೂ ಇಲ್ಲ ಗುರು, ಒಬ್ಬೊಬ್ಬರು ಕೂಡ ಕಾಣ್ತಿಲ್ಲ ಇಂಡಸ್ಟ್ರಿಗೆ. ಸೀರಿಯಸ್ಲಿ ಅವ್ರಿಗೇನು ಫಿಲಮ್ ಮಾಡ್ಬೇಕಂತ ಅನಿಸ್ತಿದೆ ಇಲ್ವೋ ಗೊತ್ತಿಲ್ಲ. ಬರ್ತಾರೆ, 1-2 ಫಿಲಮ್ ಮಾಡ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ಕೊತಾರೆ, ಹೋಗ್ತಾರೆ. ತಪ್ಪು ಅಂತ ಹೇಳಲ್ಲ, ಬಟ್ ಆದ್ರೂ ಒಂದು ಕನ್ನಡ ಸಿನಿಮಾನ ಬೆಳೆಸ್ಬೇಕು ಅನ್ನೋ ಇಂಟೆನ್ಷನ್ ಎಲ್ರಿಗೂ ಇದೆ. ಬಟ್ 100% ಆಗಿ ಹಾಕ್ತಿದ್ದಾರೋ ಇಲ್ವೋ ಸೀರಿಯಸ್ಲಿ ಗೊತ್ತಿಲ್ಲ. ತುಂಬ ಕನ್ಫ್ಯೂಷನ್ಸ್ ಇದೆ. ಸೊ 2 days 3 days ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಯಾಕಂದರೆ ಟಾಕ್ಸಿಕ್ದು ವಿರ್ ವೆರಿ ಹ್ಯಾಪಿ. ಇವಾಗ ಯಶ್ ಅವರು ನಮ್ಮ ಕನ್ನಡ ಮಾರ್ಕೆಟ್ನ ಗ್ಲೋಬಲ್ ಲೆವೆಲಲ್ಲಿ ತಗೊಂಡೋಗಿ ಅದನ್ನು ರೀಚ್ ಔಟ್ ಮಾಡೋಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೇನು ಅವ್ರಿಗೆ ಪರ್ಸ್ನಲಿ ಲಾಭ ಇರ್ಬೋದು, ಬಟ್ ಅವ್ರ ಲಾಭ ಜೊತೆಗೆ ಕನ್ನಡ ಇಂಡಸ್ಟ್ರಿ ಕೂಡ ಬೆಳೆಯುತ್ತೆ. ಸೊ ದ್ಯಾಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ನಾವು ಯಾವತ್ತೂ ನಮ್ಮ ಕನ್ನಡ ಸಿನಿಮಾನ ನಾವು ಬೆಳೆಸ್ಬೇಕು. ಸೊ ಅದೊಂದು ಫೇರ್ ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಬೇರೆ ಕಡೆ ಎಲ್ಲ ಕಡೆ ಒಳ್ಳೊಳ್ಳೆ ರೈಟರ್ಸ್ ಇದೆ, ಒಳ್ಳೊಳ್ಳೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ನಮ್ಮ ಕಡೆ ಯಾಕಾಗಲ್ಲ? ಸೊ ಅದು ಕ್ವಶನ್ ಮಾರ್ಕ್ನ ನಾವು ಆ್ಯಂಡ್ ರೆಸ್ಪೆಕ್ಟೆಡ್ ಪೀಪಲ್, ಆ ಸ್ಟೇಕ್ ಹೋಲ್ಡರ್ಸ್ ಅದನ್ನು ಯೋಚನೆ ಮಾಡಬೇಕು. ಆ್ಯಂಡ್ ಸ್ಟಾರ್ ಇರೋದೇ ಇವಾಗ ಬೆರಳೆಣಿಕೆ ನಮ್ಮ ಇಂಡಸ್ಟ್ರಿಲಿ ಹೇಳ್ಬೇಕಂದ್ರೆ. ಸೊ ಅಪ್ಪು ಸರ್ ಇಲ್ಲ, ಸೊ ದರ್ಶನ್ ಸರ್ ಕೂಡ ಇವಾಗ ಅವರು ಫಿಲಮ್ ಮಾಡೋ ಪರಿಸ್ಥಿತಿಲಿಲ್ಲ. ಆದಷ್ಟು ಬೇಗ ಅವರು ಕೂಡ ಬೇಗ ಬರಲಿ. ಸುದೀಪ್ ಸರ್ BRB ಮಾಡ್ತಿದ್ದಾರೆ, ಜೊತೆಗೆ ಬಿಗ್ ಬಾಸ್ ಶೂಟ್ ಮಾಡ್ತಿದ್ದಾರೆ. ಐ ಥಿಂಕ್ ಈ ಶೂಟ್ ಸ್ಪೀಡ್ ಅಪ್. ಅವ್ರು ಬೇರೆ ಇನ್ನೂ 1-2 ಮೂವಿನ ಅಟೆಂಪ್ಟ್ ಮಾಡಿ ಟ್ರೈ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಅವ್ರ ಹತ್ರ. ಅವ್ರ ಫ್ಯಾನ್ಸ್ಗೂ ಕೂಡ ಅವ್ರಿಗೆ ಪ್ರೆಷರೈಸ್ ಮಾಡಿ, ಸೊ ದ್ಯಾಟ್ ಮೂವೀಸ್ ಜಾಸ್ತಿ ಬರಲಿ ಅವ್ರ ಕಡೆಯಿಂದ. ಆಮೇಲೆ ಶಿವಣ್ಣ ಅವರು ಅವರ ಕೈ ಮೀರಿ ಪ್ರಯತ್ನ ಮಾಡ್ತಾರೆ. ಡೆಫಿನೆಟ್ಲಿ ಅವ್ರದ್ದು 2-3 ಸಿನಿಮಾಗಳಿದೆ, ಅವ್ರದ್ದು ಕೂಡ ರಿಲೀಸ್ ಆಗುತ್ತೆ. ಗಣೇಶ್ ಅವರು ಕೂಡ ಬೇಗ ನಿಮ್ಮ ಮೂವೀಸ್ನ ರಿಲೀಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದುನಿಯಾ ವಿಜಯ್ ಆಗಿರ್ಬೋದು, ಶ್ರೀ ಮುರಳಿ, ಇವರೆಲ್ಲ ಮಾಡ್ತಾರೆ ಮೂವೀಸು, ತುಂಬ ಗ್ಯಾಪ್ ಕೊಡ್ತಾರೆ. ಅದು ಬೇಡ ಅಂತ ಹೇಳ್ತಿರೋದು. ಮುಂಚೆ ಹಳೆ ಕಾಲದಲ್ಲೆಲ್ಲ ಹಂಗೆ ಇರಲಿಲ್ಲ ಗುರು. ವರ್ಷಕ್ಕೆ 2-3 ಫಿಲಮ್ ಬರ್ತಿತ್ತು ಅಣ್ಣವ್ರದ್ದು. ಆ ಥರ ಪರಿಸ್ಥಿತಿ ಐ ಅಂಡರ್ಸ್ಟ್ಯಾಂಡ್. ಟೆಕ್ನಿಕಲಿ ಇವಾಗ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಟೆಕ್ನಿಕಲಿನ ಫುಲ್ಫಿಲ್ ಮಾಡೋಕ್ಕೆ ಇವಾಗ ಟೀಮ್ ಇದೆ. ಇಟ್ಸ್ ನಾಟ್ ಅಬೌಟ್ 4 ವರ್ಷ 5 ವರ್ಷ ಆಗಬೇಕಂತೇನಿಲ್ಲ. ನೀವು ಎಫರ್ಟ್ನ ಹಾಕಿ ಕರೆಕ್ಟಾಗಿ 1 ವರ್ಷಕ್ಕೇ ಒಳ್ಳೊಳ್ಳೆ ಮೂವೀಸ್ನೇ ಕಡೆ ಚಿಕ್ಕ ಕಂಟೆಂಟೇ ತೊಗೊಳ್ಳಿ, ದೊಡ್ಡದೇನು ಬೇಡ. ಚಿಕ್ಕ ಕಂಟೆಂಟೇ ತೊಗೊಂಡು ದೊಡ್ಡ ಸ್ಟಾರ್ಸ್ ಮುಖಾಂತರ ಅದನ್ನು ರಿಲೀಸ್ ಮಾಡಿ, ಆ ಮೂವೀಸ್ನ ಮಾಡಿ ರಿಲೀಸ್ ಮಾಡಿ, ಸೊ ದ್ಯಾಟ್ ಜನರಿಗೆ ರೀಚ್ ಔಟ್ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ಹೊಸಬ್ರದ್ದು ಮೂವಿ ಎಲ್ರದ್ದು ಮೂವಿ ವರ್ಕೌಟ್ ಆಗಲ್ಲ. ಬಟ್ ಹಾಗಂತ ನಾವು ದೊಡ್ಡ ಸ್ಟಾರ್ಸ್ನ ಬರೀ ಕಮರ್ಷಿಯಲ್ ಎಲಿಮೆಂಟ್ಸಲ್ಲಿ ಇಟ್ಕೊಳಕ್ಕಾಗಲ್ಲ. ಅವರು ಕೂಡ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಎಕ್ಸ್ಪೆರಿಮೆಂಟ್ ಮಾಡಿದಾಗಲೇ, ಅಲ್ಲಿ ಸಕ್ಸಸ್ ಆದಾಗಲೇ ಹೊಸಬ್ರು ಕೂಡ ಅವಕಾಶಗಳು ಸಿಗುತ್ತೆ. ಜನರು ಥಿಯೇಟ್ರಿಗೆ ಬರ್ತಾರೆ, ಸ್ಟಾರ್ಸ್ಗಳಿಂದ ಜನ ಥಿಯೇಟ್ರಿಗೆ ಬರ್ತಾರೆ. ಆಬ್ವಿಯಸ್ಲಿ ಕಂಟೆಂಟ್ ಇದ್ದರೆ ಬರ್ತಾರೆ, ಬಟ್ ಅದು ತುಂಬ ಟೈಮ್ ತಗೊಳುತ್ತೆ. ಯಾವಾಗ ಪಬ್ಲಿಸಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅವಾಗ ಮಾತ್ರ ಬರ್ತಾರೆ. ಅಂಟಿಲ್ ಅನ್ಲೆಸ್ ಬರಲ್ಲ. ಥಿಯೇಟ್ರಿಗೆ ಜನ ಬರಬೇಕಂದ್ರೆ ಸ್ಟಾರ್ಸ್ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ನ ಮಾಡಿ ಜನರನ್ನ ಇಂಪ್ರೆಸ್ ಮಾಡಿ ಥಿಯೇಟ್ರಿಗೆ ಕೂರಿಸ್ಬೇಕು. ಡೆಫಿನೆಟ್ಲಿ ಈ ಪ್ರಯತ್ನಗಳನ್ನ ಮಾಡಿದ್ರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ವಿ ವಾಂಟ್ ಕನ್ನಡ ಇಂಡಸ್ಟ್ರಿ ಟು ಗ್ರೋ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಕಮಿಂಗ್ ಟು ಟಾಕ್ಸಿಕ್, ಇಟ್ಸ್ ನಮಗೊಂಥರ ಫ್ಯಾನ್ ಮೂಮೆಂಟ್ ಆಗಿರ್ಬೋದು. ಒಳ್ಳೆ ಬೆಳವಣಿಗೆ ಆಗ್ತಿದೆ, ಎಲ್ಲ ಕಡೆ ಒಳ್ಳೆ ಬುಕ್ಕಿಂಗ್ಸ್ ಆಗ್ತಿದೆ. ಸೊ 12,000 ಸ್ಕ್ರೀನ್ಸಲ್ಲಿ ರಿಲೀಸ್ ಆಗ್ತಿದೆ, 6 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಿದೆ, ಇಂಗ್ಲೀಷಲ್ಲಿ ರಿಲೀಸ್ ಆಗ್ತಿದೆ. 5 ಜನ ಹೀರೋಯಿನ್ಸ್, ಯಶ್ ಕೂಡ ಪ್ರೊಡ್ಯೂಸರ್ ಆಗಿ, KVN ಪ್ರೊಡ್ಯೂಸರ್ ಆಗಿ, ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗಿದೆ. ಟೆಕ್ನಿಕಲಿ ಸ್ಟ್ಯಾಂಡರ್ಡ್ ನೋಡಿದ್ರೆ ಹಾಲಿವುಡ್ ಲೆವೆಲಲ್ಲಿದೆ. ಇದನ್ನೆಲ್ಲ ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಬಟ್ ಇದೇ ಒಂದು ಫಿಲಮ್ಗೆ ಸೀಮಿತ ಆಗಬಾರ್ದು. ಕನ್ನಡ ಇಂಡಸ್ಟ್ರಿ ಇತಿಹಾಸ ನಮ್ದು ಹೇಗಿದೆ ಅಂದರೆ ಯಾರು ಕೂಡ ಮಾತಾಡೋಂಗಿಲ್ಲ. ಆ ಥರ ನಾವು ಇದ್ದವರು ಇವಾಗ ಸಡನ್ಲಿ ಒಂದೊಂದು ಫಿಲಮ್ನ ಗೆಲ್ಸೋಕ್ಕೂ ಕೂಡ ಇಷ್ಟೊಂದು ಕಷ್ಟಪಡ್ತಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲೋ ಪ್ರಾಬ್ಲಮಲ್ಲಿದ್ದೀವಿ ಅಂತ. ಕತೆ ಸೆಲೆಕ್ಷನಲ್ಲಿ ಆಗಿರ್ಬೋದು, ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ಆಗಿರ್ಬೋದು, ಎಲ್ಲ ತಪ್ಪಾಗ್ತಿದೆ. ಇಲ್ಲ ರೈಟರ್ಸ್ಗೆ ಒಳ್ಳೆ ಅವಕಾಶ ಸಿಗ್ತಿಲ್ಲ ಅನಿಸುತ್ತೆ. ಡೆಫಿನೆಟ್ಲಿ ಯಾರೇ ನೋಡ್ತಿದ್ರು ವಿಡಿಯೋನ ತಪ್ಪಾಗಿ ತಿಳ್ಕೊಬೇಡಿ. ಸೊ ಇದು ನನ್ನ ಒಪಿನಿಯನ್. ನಾನು ಸಿನಿಮಾ ಕಡೆಯಿಂದ ಬಂದಿಲ್ಲ, ಬಟ್ ಆದರೂ ಆ್ಯಸ್ ಅ ಆಡಿಯನ್ಸ್, ಆ್ಯಸ್ ಅ ಜನರಲ್ ಆಡಿಯನ್ಸ್ ನೋಡಿದಾಗ ನನಗನ್ಸಿದ್ದನ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಏನೇ ತಪ್ಪಿದ್ರು ಕ್ಷಮಿಸಿ. ಸೊ ಕನ್ನಡ ಸಿನಿಮಾನ ಗೆಲ್ಲಿಸಿ, ಕನ್ನಡ ಸಿನಿಮಾನ ಉಳಿಸಿ. ಸೊ ಹಾಗೆ ಟಾಕ್ಸಿಕ್ ಸಿನಿಮಾನ ಫಸ್ಟ್ ಶೋ ನೋಡಿ ಎಲ್ಲರೂ ಪ್ರೋತ್ಸಾಹ ಕೊಡಿ. ಸೊ ದ್ಯಾಟ್ ಯಶ್ ಅವ್ರಿಗೆ ನಾವು ಸ್ಟ್ರೆಂತ್ ಕೊಟ್ಟಷ್ಟು ಸೊ ಇನ್ನೂ ಮೇಲಕ್ಕೆ ಹೋಗ್ತಾರೆ. ಸೊ ಆ್ಯಸ್ ಟೋಲ್ಡ್ ಅವ್ರು ತುಂಬ ಸತಿ ಹೇಳಿದ್ದಾರೆ, ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ. ವಿ ಆರ್ ವೆರಿ 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 ಹ್ಯಾಪಿ.
ವಿ ವಾಂಟ್ ಹಿಮ್ ಟು ಗ್ರೋ ಅಲಾಂಗ್ ವಿತ್ ಕನ್ನಡ ಸಿನಿಮಾ. ಸೊ ವಿ ವಿಶ್ ಹಿಮ್ ಗುಡ್ ಲಕ್. ಸೊ ಒಳ್ಳೆಯದಾಗಲಿ ಟಾಕ್ಸಿಕ್ ಸಿನಿಮಾಗೆ, ಹಾಗೆ ಕನ್ನಡ ಸಿನಿಮಾಗೆ ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ಸ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಸೊ ಇನ್ನೂ ಇದೇ ಥರ ಏನು ಕಂಟೆಂಟ್ ಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಯಾರಿಗಾದರೂ ಕಳಿಸ್ಬೇಕಂತಿದ್ರೆ. ಸೊ ನನ್ನ ವೀಡಿಯೋಸಲ್ಲಿ ನಿಮ್ಗೆ ಏನಾದ್ರು ತಪ್ಪಾಕೊಂಡಿದ್ರೆ ಪ್ಲೀಸ್ ಸಾರಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ.